ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ನಾ ಈಗ ಇತ್ತೀಚೆಗೆ ಒಂದು 3 ಇಯರ್ಸ್ 4 ಇಯರ್ಸಿಂದ ನಡೀತಾ ಇರೋ ಈ ಮ್ಯಾಂಗೋ ಉತ್ಸವ ಅಂತ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಬಸವನಗುಡಿಯಲ್ಲಿ ನಡೆಯುತ್ತೆ. ಈಗ ಒಂದು 4 ವರ್ಷದಿಂದ ನಡೆಯುತ್ತೆ. ಸಮ್ಮರಲ್ಲಿ ನಡೆಯೋದಿದು, ಮ್ಯಾಂಗೋ ಸೀಸನಲ್ಲಿ. ಅದಕ್ಕೆ ಮ್ಯಾಂಗೋ ಉತ್ಸವ ಅಂತಾನೆ. ಇಲ್ಲಿ ಈ ವಾಸವಿ ಕಾಂಡಿಮೆಂಟ್ಸ್ ಅವರ ಒಂದು ಸಹಯೋಗದಲ್ಲಿ ನಡೆಯೋ ಈ ಮ್ಯಾಂಗೋ ಉತ್ಸವದಲ್ಲಿ ನಿಮಗೆ ಥರದ ಮ್ಯಾಂಗೋ ದನೆ ಮಾಡಿರೋವಂಥ ತಿಂಡಿಗಳು, ಹೋಳಿಗೆ, ಬಜ್ಜಿ, ಇನ್ನು ತುಂಬ ವೆರೈಟೀಸ್ ಇರುತ್ತೆ. ಅದೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಮ್ಯಾಂಗೋಯಿಂದನೇ ಮಾಡಿರ್ತಾರೆ. ಹಾಗೆ ರೈತರಿಂದನೇ ಬೆಳೆದಿರೋವಂಥ ನೇರವಾಗಿ ಮಾರ್ಕೆಟಿಗೆ ಬಂದಿರೋವಂಥ ವೆರೈಟೀಸ್ ಆಫ್ ಮ್ಯಾಂಗೋ, ಲೈಕ್ ರಸ್ಪುರಿ, ಬಾದಾಮಿ, ತೋತಾಪುರಿ ಅಂಥದ್ದೆಲ್ಲ ನಿಮಗೆ ಸಿಗುತ್ತೆ. ನೋಡಿ, ಫಸ್ಟ್ ಈ ರೀತಿ ಎಲ್ಲ ಸ್ಟಾಲ್ಗಳು ಇಲ್ಲಿ ನಿಮಗೆ ಮ್ಯಾಂಗೋ ಹೋಳಿಗೆ ನೋಡಿ ಎಲ್ಲ ಕಾಣಿಸ್ತಾ ಇದೆ. ಅಲ್ಲೇ ಅವಕಾಯಿ ಬಿರಿಯಾನಿ, ಅಂದರೆ ಲೈಟ್ ಕಾಯಿ ಮ್ಯಾಂಗೋದು ಬಿರಿಯಾನಿ ಇರುತ್ತೆ. ದೋಸೆ ಕೌಂಟರ್ ಇರುತ್ತೆ, ಅದರೊಳಗೆ ಸಹ ಪಲ್ಯದಲ್ಲಿ ಮ್ಯಾಂಗೋನೇ ಹಾಕಿರ್ತಾರೆ. ಪೂರಿ ಮ್ಯಾಂಗೋ ಸೀಕರಣೆ ಇರುತ್ತೆ, ಲಸ್ಸಿ ಮ್ಯಾಂಗೋ ಲಸ್ಸಿ ಅಂತೆ, ಫಲೂಡಾದಲ್ಲಿ. ಆಮೇಲೆ ಈವನ್ ನಿಮಗೆ ಈ ಗೀಲೆಲ್ಲ ಕೊಡ್ತಾರೆ, ಅದರಲ್ಲೂ ಮ್ಯಾಂಗೋ ಹಾಕಿರ್ತಾರೆ. ದಹಿ ಪೂರಿ ಕೊಡ್ತಾರೆ, ಅದಂತೂ ತುಂಬ ಚೆನ್ನಾಗಿತ್ತು. ಅದಕ್ಕೂ ಮ್ಯಾಂಗೋ ಮತ್ತು ದಹಿ ಮಿಕ್ಸ್ದು ಕೊಡ್ತಾರೆ, ದಹಿ ಸಹ. ಹಾಗೆ ನೋಡಿ, ಇಲ್ಲಿ ಅದ್ರ ಜೊತೆ ಹಲಸಿನ ಹಣ್ಣು ಇರುತ್ತೆ. ಅದ್ರದ್ದೇನೇನೋ ಕಬಾಬ್ ಅಂತೆ, ಕೇಸರಿ ಬಾತು, ಆ ರೀತಿ ಎಲ್ಲ ತುಂಬ ವೆರೈಟೀಸ್ ತಿಂಡಿಗಳು ಇಲ್ಲಿ ನಮಗೆ ಸಿಗುತ್ತೆ. ಈವ್ನಿಂಗ್ ಹೋದರೆ ಪ್ರೋಗ್ರಾಮ್ಸ್ ಸಹ ಇರುತ್ತೆ, ಏನೇನೋ ಮ್ಯೂಸಿಕ್ ಪ್ರೋಗ್ರಾಮು ಎಲ್ಲ ಇರುತ್ತೆ. ನೋಡಿ, ನಾವು ಫಸ್ಟು ಇದೊಂದು ಟೋಸ್ಟ್ ಥರ ತೊಗೊಂಡ್ವಿ. ಐಸ್ ಕ್ರೀಮು, ಬ್ರೆಡ್ಡು, ಅದಕ್ಕೆ ಮ್ಯಾಂಗೋ ಎಲ್ಲ ಇಟ್ಟು ಕೊಡ್ತಾರೆ. ತುಂಬಾ ಅದೂ ಅಷ್ಟೇ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ನಾವೆಲ್ಲ ಒಂದೇ ಬೇರೆ ಬೇರೆ ಥರ ಇದು ಮಾಡೋಣ ಅಂತ ಎಲ್ಲ ಒಂದು ತೊಗೊಂಡು ಸುಮಾರು ವೆರೈಟೀಸ್ ನೋಡಿದ್ವಿ. ಬೇಲ್ಪುರಿ ಮಾಡಿದ್ವಿ. ಹಾಗೆ ಆಮೇಲೆ ಈ ಕಡೆ ಎಲ್ಲ ಸುತ್ತಾಡಿಕೊಂಡು ನೋಡಿ, ಇಲ್ಲಿ ಹಲಸಿನಕಾಯಿಯ ಕಬಾಬ್ ಅಂತ ಇದೆ ನೋಡಿ. ಹಾಗೆ ಎಲ್ಲ ಥರದ ವೆರೈಟಿ ತಿಂಡಿಗಳು ಸಹ ನಿಮಗೆ ಇಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇನ್ನು 23ರಿಂದ 26ವರೆಗೆ ನಡೆಯುತ್ತೆ. ಇನ್ನು 2 ದಿನ ಇದೆ. ನೀವು ಆರಾಮಾಗಿ ಸ್ಯಾಟರ್ಡೆ ಸಂಡೇ ಯಾವತ್ತು ಬೇಕಾದರೂ ಹೋಗಿ ಇದನ್ನೆಲ್ಲ ಟೇಸ್ಟ್ ಮಾಡ್ಬೋದು. ಈಗ ಬೆಳಿಗ್ಗೆ ಹೊತ್ತಲ್ಲಿ ಹೋದರೆ ಸ್ವಲ್ಪ, ಆದರೆ ನಾಳೆ ನಾಡಿದ್ದು ಹೇಳೋಕ್ಕಾಗಲ್ಲ, ಯಾಕಂದರೆ ವೀಕೆಂಡ್ ಆಗಿರೋದಕ್ಕೆ ಎಲ್ಲ ಬರ್ಬೋದು. ಇವತ್ತು ಸ್ವಲ್ಪ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಈ ರೀತಿ ಆರಾಮಾಗಿತ್ತು. ಸಂಜೆ ಹೋದರೆ ನಮ್ಮ ಮನೇಲಿ ಇನ್ಯಾರೋ ಹೋದರು, ಬಟ್ ಆಗ ನಿಮಗೆ ತುಂಬಾ ರಶ್ ಇತ್ತಂತೆ. ಎಲ್ಲದಕ್ಕೂ ಕ್ಯೂ ನಿಂತ್ಕೊಂಡು ತೊಗೋಬೇಕಾಗಿತ್ತಂತೆ. ನಮಗೆ ಮಧ್ಯಾಹ್ನ ಹೋದಾಗ ಇದ್ದರು, ಬಟ್ ನೋಡಿ, ಪೂರಿ ಸೀಕರಣೆ ಅದು ಸಹ ಚೆನ್ನಾಗಿತ್ತು. ಹಾಗೆ ದೋಸೆ, ಈ ದೋಸೆಯಲ್ಲಿ ಪಲ್ಯಕ್ಕೆ ಸಹ ಮ್ಯಾಂಗೋ ದೋಸೆ ಅಲ್ಲ, ಹೋಳಿಗೆ, ಮ್ಯಾಂಗೋ ಹೋಳಿಗೆ ಇದು ಸಹ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ನಾ ಹೇಳಿದ್ನಲ್ಲ, ದೋಸೆ ಮಾಡಿದರೆ ಆ ದೋಸೆಯಲ್ಲಿ ಸಹ ನಿಮಗೆ ಮ್ಯಾಂಗೋನೇ ಹುಳಿಗೆ ಹಾಕಿದರು. ಆ ರೀತಿ ತುಂಬ ವೆರೈಟೀಸ್ ಎಲ್ಲ ಮ್ಯಾಂಗೋದು ವೆರೈಟೀಸೇ ಇತ್ತು. ಈವನ್ ಅದಕ್ಕೆ ದೋಸೆಗೆ ಮಾಡಿದ ಸೈಡ್ ಡಿಶಲ್ಲಿ ಸಹ ಮ್ಯಾಂಗೋನೇ ಇತ್ತು. ಸ್ವಲ್ಪ ಹುಳಿ ಅನ್ನಿಸ್ತು, ಬಟ್ ಎನಿಹೌ ಟೇಸ್ಟಿಯಾಗೇ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಮಾಮೂಲಿ ನಮಗೆ ಚಿತ್ರಾನ್ನ, ಚಿತ್ರಾನ್ನ ಸಹ ಮ್ಯಾಂಗೋ ಚಿತ್ರಾನ್ನ, ಅದು ಸಹ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಲ್ಲ ಥರದ ತಿಂಡಿಗಳು. ಮತ್ತು ಬಿಸಿಲಾಗಿದ್ದರಿಂದ ತಣ್ಣಗೇನಾದ್ರು ಕುಡಿಯೋಣ ಅನಿಸುತ್ತೆ. ಆಗ ನಾವು ಫಲೂಡ ತೊಗೊಂಡ್ವಿ. ಆ ಫಲೂಡ ಸಹ ಮ್ಯಾಂಗೋ ಐಸ್ ಕ್ರೀಮ್ ಹಾಕಿನೇ ಮಾಡಿದರು. ಹಾಗೆ ಮ್ಯಾಂಗೋ ಲಸ್ಸಿ ಆಗಲಿ, ಹೀಗೆ ತಣ್ಣಗಿರೋ ಐಟಮ್ಸು ಸಹ ಎಲ್ಲನೂ ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಒಂದು ಒಳ್ಳೆಯ ಔಟಿಂಗ್ ಅಂತಲೇ ಹೇಳ್ಬೋದು ಹೊರಗಡೆ ಹೋದಾಗ. ಅದೆಲ್ಲ ನಾವು ತೊಗೊಂಡಾದ್ಮೇಲೆ ಈ ಕಡೆ ಎಲ್ಲ ನಾ ಹೇಳಿದ್ನಲ್ಲ, ಹಣ್ಣುಗಳು, ಎಷ್ಟು ಥರದ ವೆರೈಟಿ ಆಫ್ ಫ್ರೂಟ್ಸ್ ಇರುತ್ತೆ ಅಂದರೆ ಅದೇ ರಸ್ಪುರಿ, ಬಾದಾಮಿ, ತೋತಾಪುರಿ ಎಲ್ಲ ಥರ ಇರುತ್ತೆ. ಅದನ್ನೆಲ್ಲ ನಾವು ಟೇಸ್ಟ್ ಮಾಡ್ಬೋದು. ಇನ್ನೇನು ಇಲ್ಲಿ ಅಷ್ಟಿಲ್ಲ, ಸ್ಟಾಲ್ ಅಂತ ಬೇರೆ ಏನಿಲ್ಲ, ಈ ಮ್ಯಾಂಗೋಗಳದ್ದೇ ಅಷ್ಟೇ, ಬೇರೆ ಏನು ಸ್ಟಾಲ್ ಇಲ್ಲ. ಜಸ್ಟ್ ಹಲಸಿನ ಹಣ್ಣು, ಮ್ಯಾಂಗೋ, ಇದ್ರದ್ದು ವೆರೈಟೀಸ್ ನಿಮಗೆ ಸಿಗುತ್ತೆ. ಸೊ ಎನಿಹೌ ತುಂಬಾ ಚೆನ್ನಾಗಿದೆ. ನೀವು ಸಹ ಖಂಡಿತ ಒಂದು ಸಾರಿ ಹೋಗಿ ಭೇಟಿ ಕೊಡ್ಬೋದು, ಎಂಜಾಯ್ ಮಾಡಿಕೊಂಡು ಬರ್ಬೋದು. ಎಲ್ಲನೂ ವೆರೈಟೀಸು ತುಂಬಾ ಚೆನ್ನಾಗಿದೆ. ಖಂಡಿತ ಹೋಗಿ
ಮ್ಯಾಂಗೋ ಮೇಳಕ್ಕೆ. ಇನ್ನು 2 ದಿನ ಅಷ್ಟೇ ಇರುತ್ತೆ, ಸಂಡೇವರೆಗೆ ಇರುತ್ತೆ. ಸ್ಯಾಟರ್ಡೆ ಸಂಡೇ ಇನ್ನು ಇರುತ್ತೆ ಅಷ್ಟೇ. ಜಸ್ಟ್ 2 ಡೇಸ್ ಹಿಂದೆ ಸ್ಟಾರ್ಟ್ ಆಗಿದೆ, ಇನ್ನು 2 ಡೇಸ್ ಇರುತ್ತೆ. ನೀವು ಸಹ ಖಂಡಿತ ಹೋಗಿ ನೋಡಿ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು.